चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः तस्यै कुर्मो नमो नमः तस्यै कुर्मो नमो नमः. ದಿವ್ಯತರೆಯರಿಗೆ ಪೂಜ್ಯ ಮಾತಾಜಿಯವರಿಗೆ ಮತ್ತು ಮಂಗಳವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸಕ್ಕೆ ಆಗಮಿಸಿರುವ ಪ್ರೀತಿಯ ಸದ್ಭಕ್ತರೆಲ್ಲರಿಗೂ ಸಹ ನಾನು ಭಕ್ತಿಯಿಂದ ನಮಸ್ಕಾರಗಳನ್ನು ಮತ್ತು ಜಯರಾಮಕೃಷ್ಣವನ್ನು ತಿಳಿಸ್ತಾ ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರು ಬರೆದ ಶ್ರೀ ಶಾರದಾ ದೇವಿ ಜೀವನಗಂಗ ಅದರಲ್ಲಿ ನಾವು ಶ್ರೀಮಾತೆ ಶ್ರೀರಾಮಕೃಷ್ಣ ರೂಪವೆರಡು ಶಕ್ತಿ ಒಂದು ಎನ್ನುವ ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ. ನಮಗೆ ಬಾಹ್ಯವಾಗಿ ಶ್ರೀಮಾತೆ ಮತ್ತು ರಾಮಕೃಷ್ಣರು ಬೇರೆ ಬೇರೆ ಅಂತ ಕಂಡರೂ ಅಂತರ್ಗತವಾಗಿ ಅಂತರ್ಮುಖಿಗಳಾಗಿ ನಾವು ನೋಡಿದಾಗ ಅವರಿಬ್ಬರು ಬೇರೆ ಅಲ್ಲ, ಇಬ್ಬರು ಒಂದೇ ಅಂತ ನಮಗೆ ಗೊತ್ತಾಗ್ತದೆ. ಅದಕ್ಕೆ ಸಂಬಂಧಪಟ್ಟಾಗಿ ಸ್ವಾಮಿ ಪುರುಷೋತ್ತಮಾಂಜಲಿ ಬರಿತಾ ಇದ್ದಾರೆ. ಜಯರಾಮ್ ಭಾಟಿಯ ಮನೆಯಲ್ಲಿ ಶ್ರೀಮಾತೆಯವರ ದೇವರ ಕೋಣೆ ಎಂದರೆ ಗೋಡೆಯಲ್ಲಿದ್ದ ಒಂದು ಗೂಡು. ಜಯರಾಮ್ ಭಾಟಿ ಅನ್ನುವಂಥದ್ದು ಶ್ರೀಮಾತೆ ಶಾರದಾ ದೇವಿಯವರ ಜನ್ಮಸ್ಥಳ. ಅಲ್ಲಿ ಅವರ ಮನೆಯಲ್ಲಿ ದೇವರ ಕೋಣೆ ಅಂತಂದ್ರೆ ಒಂದು ಗೋಡೆಯಲ್ಲಿ ಒಂದು ಗೂಡಿತ್ತು. ಸಾಮಾನ್ಯ ಹಳೆ ಕಾಲದಲ್ಲೆಲ್ಲ ಗೂಡುಗಳೆಲ್ಲ ಮಾಡೋರು. ಆ ಗೋಡೆಯಲ್ಲಿ ಒಂದು ಗೂಡು, ಅದೇ ಅವರ ದೇವರ ಮನೆ. ಇವತ್ತು ಎಷ್ಟೋ ಜನರ ಮನೆಯಲ್ಲಿ ಅದೇ ತರನೇ ಕಾಣ್ತೇವೆ. ಈ ಗೂಡಿನಲ್ಲಿ ಒಂದು ಮಂದಾಸನದ ಮೇಲೆ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನ ಇಟ್ಟಿರ್ತಿದ್ರು. ಒಂದು ಬಟ್ಟೆ ಅಂತರ ಹಾಸಿ ಆದ್ಮೇಲೆ ರಾಮಕೃಷ್ಣರ ಭಾವಚಿತ್ರವನ್ನ ಇಟ್ಟಿರ್ತಾ ಇದ್ರು. ಪಕ್ಕದಲ್ಲೇ ಬಾಲಗೋಪಾಲನ ಪುಟ್ಟ ವಿಗ್ರಹ, ಬಾಲಗೋಪಾಲ ಕೃಷ್ಣನ ಪುಟ್ಟ ವಿಗ್ರಹ ಮತ್ತು ಇತರ ದೇವದೇವಿಯರ ಒಂದೆರಡು ಚಿಕ್ಕ ಪುಟ್ಟ ಭಾವಚಿತ್ರಗಳನ್ನ ಅಲ್ಲಿ ಇಡಲಾಗಿತ್ತು. ಶ್ರೀರಾಮಕೃಷ್ಣರ ಭಾವಚಿತ್ರವನ್ನ ರಾತ್ರಿಯ ವೇಳೆಯಲ್ಲಿ ಮಲಗಿಸ್ತಾ ಇದ್ರು. ಇವತ್ತು ರಾಮಕೃಷ್ಣ ಆಶ್ರಮಗಳಲ್ಲಿ ಬೆಳಗ್ಗೆ ಎಬ್ಬರಿಸ್ತಾರೆ, ಮಲಗಿಸ್ತಾರೆ, ಅದೆಲ್ಲ ತುಂಬಾ ಇದೆ. ಚಳಿಗಾಲದಲ್ಲಿ ಎಲ್ಲ ಹಾಕ್ತಾರೆ, ಸ್ವೆಟರ್ ಹಾಕ್ತಾರೆ, ಬೇಸಿಗೆಯಲ್ಲಿ ಗಾಳಿ ಫ್ಯಾನ್ ಇಡ್ತಾರೆ. ಅಂದ್ರೆ ಜೀವಂತವಾಗಿ ಇದ್ದಾರೆ ಅನ್ನೋ ಭಾವನೆಯಿಂದ ಅದನ್ನ ಟ್ರೀಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನ ರಾತ್ರಿಯ ವೇಳೆಯಲ್ಲಿ ಮಲಗಿಸ್ತಾ ಇದ್ರು. ಬೆಳಗ್ಗೆ ಅವರು ತಮ್ಮ ಕೈಯಲ್ಲಿ ಗಂಗಾಜಲವನ್ನ ಸ್ಪರ್ಶಿಸಿ, ಅಂದ್ರೆ ಶ್ರೀಮಾತೆಯವರು ಬೆಳಗ್ಗೆ ಗಂಗಾಜಲ ಪವಿತ್ರವಾದದ್ದು, ಆ ಗಂಗಾಜಲವನ್ನ ಸ್ಪರ್ಶಿಸಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನ ನೆಟ್ಟಗೆ ಕೂರಿಸ್ತಾ ಇದ್ರು. ಸಾಕ್ಷಾತ್ ಶ್ರೀರಾಮಕೃಷ್ಣರನ್ನು ಎಬ್ಬಿಸಿ ಕೂರಿಸುತ್ತಿರುವಂತೆ, ಸಾಕ್ಷಾತ್ತಾಗಿ ಇದ್ದಾರೇನೋ ರೀತಿಯಲ್ಲೇ ಅವರು ಕೂರಿಸ್ತಾ ಇದ್ರು ಅಂತ. ಮಂದಾಸನದ ಕೆಳಗೆ ಶ್ರೀಗಂಧದ ಕೊರಡು, ಗಂಧ ತೇಯುವ ಕಲ್ಲು, ಒಂದು ಪಂಚಪಾತ್ರೆ ಹಾಗೂ ಇನ್ನು ಕೆಲವು ಪೂಜಾ ಸಾಮಗ್ರಿಗಳು ಇರುತ್ತಿದ್ದವು ಅಂತ ಹೇಳ್ತಾ ಇದ್ದಾರೆ. ಶ್ರೀಮಾತೆಯವರು ಬೆಳಗ್ಗೆ ಮನೆ ವಾರ್ತೆಯ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಸುಮಾರು 9 ಗಂಟೆಗೆ ಪೂಜೆ ಕುಳಿತುಕೊಳ್ತಾ ಇದ್ರು. ಬೆಳಗ್ಗೆ